ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದು ನಿಮ್ಮ ಮನಸ್ಸಿನಲ್ಲಿರುವ ಸ್ಪೆಷಲ್ ಪರ್ಸನ್ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ದಿನ ರಾತ್ರಿ ಅವರು ನಿಮ್ಮನ್ನ ನಿದ್ದೆಗೆಡಿಸೋರಾಗಿರ್ಬೋದು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಇನ್ನೂ ಫೀಲಿಂಗ್ಸ್ ಇದೆಯಾ, ಅಥವಾ ಅವರು ತಮ್ಮ ಸೀಕ್ರೆಟ್ ಫೀಲಿಂಗ್ಸ್ ಅನ್ನು ನಿಮಗೆ ಹೇಳದೆ ಒಳಗೆ ಇಟ್ಕೊಂಡಿದ್ದಾರಾ, ಇಂದಿನ ಟ್ಯಾರೋ ರೀಡಿಂಗ್ ನಲ್ಲಿ ನಿಮ್ಮ ಪಾರ್ಟ್ನರ್ಸ್ ಕರೆಂಟ್ ಥಾಟ್ಸ್ ಏನಿದೆ, ಫೀಲಿಂಗ್ಸ್ ಏನಿದೆ, ಹಿಡನ್ ಎಮೋಷನ್ಸ್ ಏನಿದೆ ಮತ್ತು ಸೀಕ್ರೆಟ್ ಫೀಲಿಂಗ್ಸ್ ಬಗ್ಗೆ ಕಾರ್ಡ್ಸ್ ಮೂಲಕ ನಾವು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ, ಒಂದು ಡೀಪ್ ಬ್ರೆತ್ ತೆಗೆದುಕೊಳ್ಳಿ, ಮತ್ತು ನಿಮ್ಮ ಇಂಟ್ಯೂಷನ್ನ ನೀವು ಮೊದಲಿಗೆ ಟ್ರಸ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಸೆಕೆಂಡ್ ಕಾರ್ಡ್ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. And the third card 2 of swords. And the fourth card Queen of Cups. Ace of Cups ಬಂದಿದೆ. So let's start. ಸೊ ಓವರ್ ಆಲ್ ಈ ರೀಡಿಂಗ್ ನ ನೋಡ್ತಾ ಇದ್ರೆ, ಈ ಕಾರ್ಡ್ ಸ್ಪ್ರೆಡ್ ನೋಡ್ತಾ ಇದ್ರೆ, ಸೊ ನನಗೆ ಫೀಲಿಂಗ್ಸ್ ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಡಿಸಿಷನ್ ಇರ್ಬೋದು ಅಥವಾ ಕನ್ಫ್ಯೂಷನ್ ಕೂಡ ಇದೆ ಎಂಬ ಎನರ್ಜಿ ತೋರಿಸ್ತಾ ಇದೆ. ಮೊದಲಿಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಸಾಫ್ಟ್ ಫೀಲಿಂಗ್ಸ್ ಹೊಂದಿರ್ಬೋದು, ನಿಮ್ಮನ್ನ ಮಿಸ್ ಮಾಡ್ತಾ ಇರ್ಬೋದು, ಮಾತಾಡಬೇಕು ಅನ್ನಿಸ್ತಾ ಇರ್ಬೋದು, ಮೆಸೇಜ್ ಮಾಡಬೇಕು ಅನ್ನಿಸ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇವರ ಮನಸ್ಸಿನಲ್ಲಿ ಮತ್ತೆ ಮಾತನಾಡಬೇಕಾ, ನನ್ನ ಫೀಲಿಂಗ್ಸ್ ಹೇಳ್ಬೇಕಾ ಅಂತ ಮತ್ತೆ ಕ್ವೆಶನ್ ಮಾರ್ಕ್ ಕೂಡ ಬರ್ತಾ ಇದೆ ಅನ್ನೋ ಥಾಟ್ಸ್ ಇಲ್ಲಿ ಕಾಣಿಸ್ತಿದೆ ನನಗೆ. ಸೊ ಇಲ್ಲಿ ನೋಡ್ಬೋದು ನೀವು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಲಾಂಗ್ ಟರ್ಮ್ ಕನೆಕ್ಷನ್‌ಗೆ ಬರುವಂತ ಕಾರ್ಡ್. ನಿಮ್ಮ ಕನೆಕ್ಷನ್ ಏನಾದ್ರೂ ಮೋರ್ ದೆನ್ 6 ಮಂತ್ಸ್ ಇನ್ನ ಜಾಸ್ತಿ ಇದ್ದು, ಸೊ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಚೆನ್ನಾಗಿದ್ದು, ಈಗ ನೋ ಕಾಂಟ್ಯಾಕ್ಟ್‌ಗೆ ಹೋಗಿದ್ರೆ, ಇಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಇಲ್ಲ ಒನ್ ಸೈಡೆಡ್ ಲವ್ ಆಗಿದ್ರೆ, ಖಂಡಿತ ಡೋಂಟ್ ವರಿ, ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನೀವು ನೋಡ್ಬೋದು. ಅವರು ನಿಮ್ಮನ್ನು ಟೆಂಪರರಿ ಪರ್ಸನ್ ಅಂತ ಮಾತ್ರ ನೋಡ್ತಾ ಇಲ್ಲ. ರಿಲೇಶನ್‌ಶಿಪ್‌ಗೆ ಫ್ಯೂಚರ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಎನರ್ಜಿ ನಿಮ್ ಕಡೆಗೆ ತೋರಿಸ್ತಾ ಇಲ್ಲ. ಆದ್ರೆ ಅವರ ಥಾಟ್ಸ್ ಇವಾಗ ಏನಾಗ್ತಾ ಇದೆ ಅಂದ್ರೆ, ಇದು ಲಾಂಗ್ ಟರ್ಮ್‌ಗೆ ಆಗ್ಬೋದಾ? ನಮ್ಮ ಫ್ಯೂಚರ್ ಹೇಗಿರ್ಬೋದು ಇವ್ರ ಜೊತೆ? ಸ್ಟೇಬಲ್ ರಿಲೇಶನ್‌ಶಿಪ್ ಸಾಧ್ಯನಾ? ಅನ್ನೋದು ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಇದು ನಿಮ್ಮ ಕನೆಕ್ಷನ್ ಅಲ್ಲಿ ಇರುವ ಮೇನ್ ಬ್ಲಾಕೇಜ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇಲ್ಲಿ ತುಂಬಾ ಡಿನಯಲ್ಸ್ ನೋಡ್ತಾ ಇರ್ಬೋದು ನೀವು ನಿಮ್ಮ ಪಾರ್ಟ್ನರ್ ಜೊತೆ. ಫೀಲಿಂಗ್ಸ್ ಇದ್ರೂ ಅವರ ಡಿಸಿಷನ್ ತೆಗೆದುಕೊಳ್ಳಲ್ಲ. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಫಿಯರ್ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಈಗೋ ಇರ್ಬೋದು, ಇಲ್ಲ 2 ಆಪ್ಷನ್ ಅಥವಾ 2 ಥಾಟ್ಸ್ ನಡುವೆ ಸಿಗಾಕೊಂಡಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಮಾತಾಡ್ಬೇಕಾ ಅಥವಾ ಸೈಲೆಂಟ್ ಆಗಿರ್ಬೇಕಾ ಎಂಬ ಅವ್ರಿಗೆ ಅವರೇ ಡೌಟ್ ಪಟ್ಕೊಳ್ತಾ ಇದ್ದಾರೆ. ಅಂದ್ರೆ ಹಾರ್ಟ್ ಒಂದ್ ಕಡೆ, ಮೈಂಡ್ ಇನ್ನೊಂದ್ ಕಡೆ ಇರುವಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಕಾರ್ಡಲ್ಲಿ ಒಂದು ಡೀಪ್ ಆಗಿ ಎಮೋಷನಲ್ ಕನೆಕ್ಷನ್ ತೋರಿಸ್ತಾ ಇದೆ. ಅವರು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಕೇರಿಂಗ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಅವ್ರು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾ ಇರೋದಾಗಿರ್ಬೋದು. ಎಮೋಷನಲ್ ಪರ್ಸನ್ ಅಂತ ಅನ್ಕೊಂಡಿರ್ಬೋದು. ಇಲ್ಲ ಅವ್ರು ನಿಮ್ಮನ್ನ ಎಮೋಷನಲ್ ಆಗಿರ್ಬೋದು. ಇಲ್ಲ ನೀವು ಅವ್ರಿಗೆ ಎಮೋಷನಲ್ ಪರ್ಸನ್ ಅನ್ಸ್ಬೋದು. ಸ್ಪೆಷಲ್ ಪರ್ಸನ್ ಅಂತ, ಹಾರ್ಟ್‌ಗೆ ತುಂಬಾ ಕ್ಲೋಸ್ ಆಗಿರುವ ವ್ಯಕ್ತಿ ಅಂತ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು. ಇದು ಎಲ್ಲವೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಫೀಲಿಂಗ್ಸ್ ಮತ್ತು ಎಮೋಷನಲ್ ಕನೆಕ್ಷನ್ ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ತುಂಬಾನೇ ಬ್ಯೂಟಿಫುಲ್ ಲವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಈ ಕಾರ್ಡ್‌ನಲ್ಲಿ ನ್ಯೂ ಎಮೋಷನಲ್ ಬಿಗಿನಿಂಗ್ ಕಾಣಿಸ್ತಾ ಇದೆ ನಂಗೆ. ಲವ್ ಇರ್ಬೋದು, ಹೀಲಿಂಗ್ ಇರ್ಬೋದು, ಹಾರ್ಟ್ ಓಪನಿಂಗ್ ಇರ್ಬೋದು. ಇಷ್ಟು ದಿನ ಅವರು ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು. ಆ ಕನ್ಫ್ಯೂಷನ್ ಇಂದ ಆಚೆ ಬರುವಂತ ಮೂಮೆಂಟ್ಸ್ ಕೂಡ ಕಾಣಿಸ್ಬೋದು. ಫೀಲಿಂಗ್ಸ್‌ನ ಎಕ್ಸ್‌ಪ್ರೆಸ್ ಮಾಡುವ ಅವಕಾಶ ತೋರಿಸ್ತಾ ಇದೆ ಇಲ್ಲಿ ನನಗೆ. ಸೊ ಓವರ್ ಆಲ್ ಸೀಕ್ರೆಟ್ ಫೀಲಿಂಗ್ಸ್ ಅಂತ ನಾವು ಇಲ್ಲಿ ನೋಡೋದಾದ್ರೆ ಈ ಕಾರ್ಡ್ಸ್ ಪ್ರಕಾರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಇಂಡಿಫರೆಂಟ್ ಆಗಿದ್ದಾರೆ ಈ ಕ್ಷಣ ಅಂತ ಏನು ಕಾಣಿಸ್ತಾ ಇಲ್ಲ. ಸೊ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಈ 3 ಕಾರ್ಡು ಬಂದಿರೋದ್ರಿಂದ ಎಮೋಷನಲ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಫೀಲಿಂಗ್ಸ್ ಮತ್ತೆ ಎಮೋಷನಲ್ ಅಟ್ರಾಕ್ಷನ್‌ಗೆ ಸ್ಟ್ರಾಂಗ್ ಎನರ್ಜಿ ತೋರಿಸ್ತಾ ಇದೆ. ಇದು ಒಂದು ರೈಟ್ ಟೈಮ್ ಮ್ಯಾನಿಫೆಸ್ಟೇಷನ್‌ಗೆ, ನೀವು ಫುಲ್ ಮೂನ್ ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಇಂಥ ಟೈಮಲ್ಲಿ ನೀವು ಜಾಸ್ತಿ ಮ್ಯಾನಿಫೆಸ್ಟ್ ಮಾಡಿ
ಖಂಡಿತ ನಿಮ್ಮ ಆಸೆಗಳು ಏನೇ ಇರ್ಬೋದು ರಿಲೇಶನ್‌ಶಿಪ್ ಅಲ್ಲಿ ಹೀಲ್ ಆಗುತ್ತೆ. ಸೊ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಫೀಲಿಂಗ್ಸ್ ಇದೆ. ಆದ್ರೆ ಡಿಸಿಷನ್ ಮತ್ತೆ ಆಕ್ಷನ್ ಅಲ್ಲಿ ಕನ್‌ಫ್ಯೂಷನ್ಸ್ ಕಾಣಿಸ್ತಾ ಇದೆ. ಸೊ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ಈ ಕನೆಕ್ಷನ್ ಅಲ್ಲಿ ಫ್ಯೂಚರ್ ಅಥವಾ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡೋದು ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ ನನ್ಗೆ. ಸೊ ನೀವು ಕೂಡ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಫೈನಲ್ ಮೆಸೇಜ್ ಅಂತ ನೋಡೋದಾದ್ರೆ, ಸೊ ನಿಮ್ಮ ಪಾರ್ಟ್ನರ್ ಯಾರಿದಾರೋ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಇನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ತುಂಬಾನೇ ನಿಮ್ಮನ್ನ ರಾತ್ರಿ ಹೊತ್ತು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮೊಂದಿಗೆ ಎಮೋಷನಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇರ್ಬೋದು ಮತ್ತು ಫ್ಯೂಚರ್ ಪಾಸಿಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಈಗ ಅವರು ತಮ್ಮ ಫೀಲಿಂಗ್ಸ್ ಮತ್ತು ಡಿಸಿಷನ್ ನಡುವೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಈ ರೀಡಿಂಗ್ ಪ್ರಕಾರ ನೋಡಿದ್ರೆ ಹಾರ್ಟ್ ಓಪನ್ ಆಗುವ ಮತ್ತು ಕಮ್ಯುನಿಕೇಶನ್ ಆರ್ ಎಮೋಷನಲ್ ಬ್ಯಾಗೇಜ್ ಇರ್ಬೋದು ಅದೆಲ್ಲವನ್ನು ಕಳೆದು ಎಮೋಷನಲ್ ಬಿಗಿನಿಂಗ್ಗೆ ಅವಕಾಶ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇದು ಒಂದು ಟ್ಯಾರೋ ಕಾರ್ಡ್ನ 100% ಮನ್ಸಿನಲ್ಲಿ ಏನ್ ಬಂದಿದೆಯೋ ಅದು ಟ್ಯಾರೋ ಅಲ್ಲಿ ನಾನು ಹೇಳಿದ್ದೀನಿ. ಸೊ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡಿ. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ಯೋಚನೆ ಬೇಡ. ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರ್ಗೆ ಸೊ ನೀವು ನಿಮ್ಮ ಪ್ರಶ್ನೆಯನ್ನ ಕಳಿಸ್ಬೋದು. ನಾನು ಪರ್ಸನಲ್ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಐ ಪಿಕ್ ಒನ್ ಮೋರ್ ಕಾರ್ಡ್. ಸೊ ಇದು ಒಂದು ಹಾರ್ಟ್ಸ್ ಇಡನ್ ಸೀಕ್ರೆಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ, ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಲೆಟ್ ಮಿ ಪಿಕ್ ದ ಫಸ್ಟ್ ಕಾರ್ಡ್. ಪಾಸಿಬಿಲಿಟೀಸ್ ಅಂತ ಬರ್ತಾ ಇದೆ. ಮತ್ತೆ ನಾನು ಎಷ್ಟೇ ರಿಸ್ಕ್ ತಗೊಂಡ್ರು ಏನೇ ಮಾಡಿದ್ರು ಖಂಡಿತ ನಾನು ನಿಮ್ಮ ಜೊತೆ ಮತ್ತೆ ಬರ್ತೀನಿ, ಮತ್ತೆ ಸೇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಇಲ್ಲಿ ಫ್ರೀ ಸ್ಪಿರಿಟೆಡ್ ಆಗಿರ್ಬೋದು, ಅಡ್ವೆಂಚರ್ಸ್ ಇರ್ಬೋದು, ರಿಸ್ಕ್ ಇರ್ಬೋದು, ಏನೇ ರಿಸ್ಕ್ ಇರಲಿ, ನನಗೆ ಎಷ್ಟೇ ರಿಸ್ಕ್ ಇದ್ರೂ ಕೂಡ ನನಗೆ ಪಾಸಿಬಿಲಿಟೀಸ್ ಇದೆ ನಿಮ್ಮನ್ನ ಸೇರೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ. ಸ್ಪೈಯಿಂಗ್, ಸೊ ನೀವಾಗಿರ್ಬೋದು ಇಲ್ಲ ಅವ್ರಾಗಿರ್ಬೋದು, ಅವರ ಸೋಷಿಯಲ್ ನೆಟ್ವರ್ಕ್ ಆಗಿರ್ಬೋದು, ಸೊ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗಿರ್ಬೋದು ಇಲ್ಲಿ ತುಂಬಾ ನಡೀತಾ ಇದೆ. ನಿಮಗೆ ಗೊತ್ತಿಲ್ದಿರಂಗೆ ಅವ್ರು ಸ್ಪೈ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ದಿರಂಗೆ ನೀವು ಸ್ಪೈ ಮಾಡ್ತಾ ಇದ್ದೀರಾ ಅನ್ನೋದು ಇಬ್ರಿಗೂ ಇಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಥರ್ಡ್ ಕಾರ್ಡ್ ಇಲ್ಲಿ ನೋಡ್ಬೋದು, ಅಬ್ಸ್ಕ್ಯೂರಿಟಿ ಅಂತ ಬರ್ತಾ ಇದೆ. ತುಂಬಾ ಸೀಕ್ರೆಟ್ಸ್, ಮಿಸ್ಟರೀಸ್ ಮತ್ತೆ ಕನ್ಸೀಲಿಂಗ್ ಇದೆಲ್ಲವೂ ನಡೀತಾ ಇದೆ. ಏನ್ ನಡೀತಾ ಇದೆ, ಸೀಕ್ರೆಟ್ಸ್ ಏನಿದೆ ಅನ್ನೋದನ್ನ ನೀವು ವ್ಯಕ್ತಪಡಿಸ್ಬೇಕಾಗತ್ತೆ. ಐ ಪಿಕ್ ಒನ್ ಮೋರ್ ಕಾರ್ಡ್. ಟ್ರ್ಯಾಪ್ಡ್, ಸ್ಟಕ್ ಆಗಿದ್ದೀನಿ, ನಾನು ತುಂಬಾ ಸ್ಟಕ್ ಆಗಿದ್ದೀನಿ, ಯಾವುದೋ ಒಂದು ಬ್ಲಾಕೇಜಸ್ ಅಲ್ಲಿ ಇದ್ದೀನಿ. ನಾನು ಹೇಳ್ದಂಗೆ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಇದೆ, ಇಲ್ಲಿ ಕೂಡ ಟ್ರ್ಯಾಪ್ಡ್ ಅಂತ ಬರ್ತಾ ಇದೆ. ಒಂದಕ್ಕೊಂದು ಇಲ್ಲಿ ಹಿಡನ್ ಸೀಕ್ರೆಟ್ಸ್ ಆಗಿರ್ಬೋದು, ಇಲ್ಲಿ ಇವತ್ತು ಬಂದಿರೋ ಟ್ಯಾರೋ ಮೆಸೇಜಸ್ ಆಗಿರ್ಬೋದು, ಎಲ್ಲವೂ ರಿಲೇಟೆಡ್ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ನಿಮಗೂ ಹಾಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ತಿಳಿಸಿ. ಇದ್ರ ಜೊತೆಗೆ ವೆನಸ್ಡೇ ಬಂದು ಅಮಾವಾಸ್ಯೆ ಇದೆ. ಸೊ ನಿಮ್ಮ ಲವ್ ಬಾಂಡಿಂಗ್ಗೋಸ್ಕರ ನಾನು ಒಂದು ಫ್ರೀ ಪೂಲ್ ರಿಚುವಲ್ ಮಾಡ್ತಾ ಇದ್ದೀನಿ, ಲವ್ ಪೂಲ್ ರಿಚುವಲ್. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದಕ್ಕೆ ಯಾವುದೇ ತರ ಚಾರ್ಜಸ್ ಇರೋದಿಲ್ಲ. ಯಾವುದೇ ತರ ಇದಕ್ಕೋಸ್ಕರ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಕಳಿಸೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ನೀವು ಟೈಪ್ ಮಾಡಿದ್ರೆ ನಾನು ಮಾಡುವ ಅಂತ ಅಮಾವಾಸ್ಯೆ ದಿನ ಲವ್ ಬಾಂಡ್ ರಿಚುವಲ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನ ಆಡ್ ಮಾಡ್ತೀನಿ. ಸೊ ಇದು ಯಾರೆಲ್ಲ ರಾತ್ರಿ 10 o'clock ಒಳಗಡೆ ಅಪ್ಡೇಟ್ ಮಾಡಿರ್ತಿರೋ ಕಮೆಂಟ್ಸ್ ಅಲ್ಲಿ ವೆನಸ್ಡೇ ಬರುವಂತ ರಿಚುವಲ್ ಇದು. ಸೊ ವೆನಸ್ಡೇ ಒಳಗಡೆ, ಬುಧವಾರದ ಒಳಗಡೆ ರಾತ್ರಿ 10 ಗಂಟೆ ಒಳಗೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನ ಟೈಪ್ ಮಾಡಿರ್ತಿರೋ ಅವರಿಗೆ ಮಾತ್ರ ನಾನು ರಿಚುವಲ್ ಅಲ್ಲಿ ಆಡ್ ಮಾಡ್ತೀನಿ. ಇಟ್ಸ್ ಎ ಲವ್ ಬಾಂಡ್ ರಿಚುವಲ್. ಯಾವುದೇ ತರ ಚಾರ್ಜಸ್ ಇರೋದಿಲ್ಲ. ಇದು ಒಂದು ಫ್ರೀ ಪೂಲ್ ರಿಚುವಲ್ ಇರುತ್ತೆ. ಇದು ಕೇವಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಆಗಿರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್.